ಸ್ವಲ್ಪ ಆಲೋಚನೆ ಮಾಡ್ಬೇಕು. ಏನು ಯೋಚನೆ ಮಾಡಬೇಕು? ಎಂತದ್ದು ಯಾವುದ್ರ ಬಗ್ಗೆ ಗಮನ ಹರಿಸುವುದಿಲ್ಲ. ಇಲ್ಲಿ ಏನಾಗ್ತದೆ, ಏನ್ ಬಿಡ್ತದೆ, ಇಷ್ಟು ದೊಡ್ಡ ಸಾಮ್ರಾಜ್ಯ ನಡೀತಿರೋದು ನಾವು ಗಮನ ಏನು ಯೋಚನೆ ಮಾಡಬೇಕು? ಗಮನ ಯಾವುದು ಸಾಮ್ರಾಜ್ಯ ಯೋಚನೆ ಮಾಡಿದ್ದೇನೆ ಅದಲ್ಲ, ರಾಜಕೀಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ರಾಜಕೀಯ ಸಾಲ ಈಗ ಮಾತಾಡ್ತಿರೋದು ಯಾವುದು? ಯಾವುದು? ಕೌಟುಂಬಿಕ. ನಮ್ಮ ಸಂಸಾರದೊಳಗೆ ಮಾವ ನಿನ್ನ ಸಂಸಾರದೊಳಗೆ ನನಗೆ ನೀನು ಮದುವೆ ಆಗಿದೆ ಅಂತಂದ್ರೆ ಅದೇ ನಿನ್ನ ಸಂಸಾರ ಬಂದೆ. ನಮ್ಮ ಸಂಸಾರ ಆ ನನ್ನ ಸಾಗರ ಇಷ್ಟದವರೆಗೆ ಆಗ್ಬೇಕಿತ್ತು, ಈಗಿಲ್ಲ. ಏನು ಆಗುದಿಲ್ಲ. ನಿನ್ನದು ಎಲ್ಲ ಹೋಯ್ತು ಮಾವ. ಈಗ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಘನಸ್ಥಿಗೆ ಹೋಯ್ತು, ಅಂತಸ್ತಿಗೆ ಹೋಯ್ತು, ಸಂಪೂರ್ಣ ಹೋಯ್ತು. ಮಾನ ಇಟ್ಟಾನೆ ಅದನ್ನು ಹೇಳಿದ್ರೆ ನೀವು ಯೋಚನೆ ಮಾಡ್ಬೋದು. ಯಾಕೆ ಇಷ್ಟನ್ನು ತೆಗೆದವರು ಯಾರು ಗೊತ್ತುಂಟ? ಬೇರೆ ಯಾರು ಅಲ್ಲ, ನಿನ್ನ ಮುದ್ದಿನ ಮಗಳು ಈಶ್ವರ. ಸಂಸ್ಕಾರದ ಪ್ರತೀಕವಾದಂತ ನನ್ನ ಮಗಳು ಆ ಕೆಲಸ ಮಾಡ್ತಾಳ. ಏನೆಲ್ಲ ಹೇಳಿದ್ರೆ ಕಾರಣ ಉಂಟು. ನಿನ್ನ ಮಗಳ ಕುತ್ತಿಗೆಯಲ್ಲಿ ಕರಿಮಣಿ ರಾಗಿಸ್ತಾ ಉಂಟು. ಅವಳು ಮದುವೆ ಆಗಿದೆ, ಜನರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇದು ಮರ್ಯಾದೆ ಹೋದದ್ದು. ಸಭೆಯಲ್ಲಿ ಸಾಸಿವೆ ಕಾಳದಿದ್ರು ಸಹ ವರದಿ ಮಾಡಿ ಹೋಗ್ತಿದ್ದಾರೆ. ಹೌದು, ಮದುವೆ ಅಂತ ದೊಡ್ಡ ಕಡೆ ಕೊಟ್ಟಂತೆ ಗೊತ್ತಾಯ್ತು. ಹುಟ್ಟಿದ ಇದಲ್ಲ ಎಂತೆಲ್ಲ ಹೇಳಿಲ್ಲ. ಒಂದು ಕೇಳ್ತಾ ಇದ್ದೇವೆ. ಒಂದು ವೇಳೆ ಸುಳ್ಳಾದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ಗೊತ್ತಾಯ್ತು. ಆಯ್ತು ಮಗಳೇ, ನಿಮ್ಮ ಕರಿತಿರಿಯಿಂದ ನಿರೀಕ್ಷೆ ನನಗೆ ಇರಲಿಲ್ಲ. ಇರ್ಲಿ ಬಿಡು. ಯೋಚನೆ ಇದ್ದು ಬರಬಾರ್ದು ಅಂತ ಯೋಚನೆ ಇದ್ದಿದ್ದಾಗಬೇಕಲ್ಲ. ಹೌದಾ? ನಮ್ಮ ಬೇಕು ಕೊಡ್ಬೇಕು ಅಂತ ಅಷ್ಟೇ. ಒಂದು ಏನಪ್ಪ ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿದ ವ್ಯಕ್ತಿ ಸಂತೋಷ ಪಡ್ಬೇಕು, ದುಃಖ ಪಡ್ಬೇಕು. ನಷ್ಟ ಆದ್ಮೇಲೆ ಸಂತೋಷ ಪಡ್ಬೇಕು, ದುಃಖ ಪಡ್ಬೇಕು. ಹೌದಾ? ಹೌದು. ಇಲ್ಲ ಮಗ, ಕುಶಲಕರ್ಮಿ ಒಬ್ಬ ಅಂತ ಅದು ಸಂತೋಷ ಪಡ್ತಾನೆ. ಯಾಕಂದ್ರೆ ಕಳೆದಲ್ಲಿ ಹೋಗ್ತದೆ ಅಂತ ತಿಳ್ಕೊಂಡಿರ್ತಾರೆ. ಮತ್ತೊಮ್ಮೆ ಎಂದು ಹಾಗಾಗಿ ಬುದ್ಧಿಜೀವಿ ಅದೇ. ಬುದ್ಧಿಜೀವಿ ಅಲ್ಲ. ತಪ್ಪು ತಪ್ಪು, ನೀನಿಬ್ರು ತಪ್ಪು. ಅವರೆಲ್ಲ ದುಃಖ ಪಡುದು, ನೀವು ಸಂತೋಷ ಅಲ್ಲ. ವ್ಯಾಪಾರದಲ್ಲಿ ನಷ್ಟ ಹೊಂದಿದ್ರೆ ಅವ ಹುಚ್ಚಿಡು ಊರ್ ಮೇಲೆ ತಿರ್ಬೇಕು. ಹೌದಾ? ಹುಚ್ಚಿಡುದು ನಾವು ಯೋಚನೆ ಮಾಡೋದಷ್ಟೇ. ಒಮ್ಮೆ ಹಜಾರು ಒಂದು ಆಗಿ ಹೋಗ್ಲಿ ಅಂತ ಏರ್ಪಾಡು. ಯಾಕೆ? ಕಾರಣ ಉಂಟು ಬಾಬಾ. ವ್ಯಾಪಾರ ಮಾಡ್ಬೇಕು ಅಂತ ಅವರು ಬಂಡವಾಳ ಬೇಕು. ಅಪ್ಪಂದು ಆದ್ದಂದು ಇದು ತೊಂದರೆ ಇಲ್ಲ. ಇಲ್ಲೇ ಹೋದ್ರೆ ಸಾಲ ಮಾಡ್ಬೇಕು. ವ್ಯಾಪಾರ ಒಳ್ಳೆಯದಾಗಿ ಸಾಲ ಕಟ್ಟುವ ಹಾಗಿದ್ರೆ ಅಡ್ಡಿಲ್ಲ. ಒಂದು ವೇಳೆ ವ್ಯಾಪಾರ ನಷ್ಟ ಆಯ್ತಾ, ಇವ ಸಾಲ ಕಟ್ಟಲಿಲ್ವ, ಸಾಲ ಕೊಟ್ಟವರು ಮನೆ ಬಾಗಿಲಿಗೆ ಬಂದು ಅವನ ಮಾನ ಮರ್ಯಾದೆ ತೆಗೆದು ಅವ ಆತ್ಮಹತ್ಯೆ ಮಾಡ್ಕೊಳ್ಬೇಕಷ್ಟು ಮಾಡಿರ್ತಾರೆ. ಮನುಷ್ಯ ಉನ್ಮತ್ತನಾದಾಗ ಪ್ರತಿಷ್ಠಿತವಾದಂತ ಅಭಿಪ್ರಾಯ ಹೊರಬರ್ತದೆ. ಸಾಲ ಕೊಡುವಾಗ ನೋಡ್ಬೇಕು ಕರೆ ಮಾಡುವುದು. ಅದು ಅವ್ರ ಕರೆ ಹೇಗೆ ಹೆಣ್ಮಕ್ಳದ್ದೇ ಮಾಡಿಸುದು. ನಮ್ಮಲ್ಲಿ ಸಾಲ ತಕೊಳ್ಳಿ, ನಿಮ್ಗೆ ಹಾಗೆ ಆಗ್ತದೆ. ಆ ಮಾತಿಗೆ ಅವ ಮರಳಾದ್ರೆ ಅವ ಜೀವನದಲ್ಲಿ ಹೋದ ಅಂತಲೇ ಅರ್ಥ. ಹೌದಾ? ಅಲ್ಲ, ಯಾರಿಗೋ ಕತ್ಕೊಂಡು ಬಂದ್ಕೊಂಡು ಬಹಳ ಅಭ್ಯಾಸ ಇದೆ ಅಂತ ಮಗಳ. ಲೋಕಾನುಭವ. ಲೋಕಾನುಭವ ಮಗಳ